ಹಿಂದೆ ನೀರ್ ತೋರ್ತಾ ಉಂಟು ನಿಮ್ಗೆ ಒಂದ್ಸತಿ ಆರು ಅಂತ ಆಗ್ತದೆ, ಆದ್ರೆ ಆಡ್ಲಿಕ್ಕೆ ನಂಗೆ ಆಸೆ ಉಂಟು. ಯಾಕಂದ್ರೆ ನಂಗೆ ಸಹ ಸಿಂಹ ಮಾಡುವಂತ ಆಸೆ ಆಗ್ತದೆ. ಆದ್ರೆ ಅದು ಎಷ್ಟು ಆಳ ಉಂಟು, ಎಷ್ಟು ಡೀಪ್ ಉಂಟು ನಮ್ಗೆ ಗೊತ್ತಿಲ್ಲ. ಹಾಗೆ ನಾವು ಸ್ವಲ್ಪ ಸೇಫ್ಟಿಯಲ್ಲಿ ಇರ್ಬೇಕು. ಅದು ನಾನು ನಿಮ್ಗೆ ಓದಿ ಸ್ವಿಮ್ಮಿಂಗ್ ಮಾಡಿದ್ರೆ ಇಲ್ಲವಾ, ನಂಗೆ ಸ್ವಿಮ್ಮಿಂಗ್ ಬರ್ತದೆ. ಆದ್ರೆ ಅಕಸ್ಮಾತ್ ಅಲ್ಲಿ ಎಂತಾದ್ರೆ ನಮ್ಮ ಕಾಲಿಗೆ ಅಕಸ್ಮಾತ್ ನಮ್ಮ ಕಾಲಿಗೆ ಸಿಕ್ಕಿಸ್ಕೊಂಡ್ರೆ ನಾವ್ ಎಂತ ಮಾಡುದು? ಅದಕ್ಕೆ ನಾವು ನಾವು ಸೇಫ್ಟಿಯನ್ನು ಈಗ ಎಂಜಾಯ್ ಮಾಡುದು, ನೋಡುದು ಅಷ್ಟು ಎಂಜಾಯ್ ಮಾಡುದು. ಈಗ ಮತ್ತೆ ಮಳೆ ಸೀಸನ್ ಅಂದ್ರೆ ಗೊತ್ತುಂಟು ಹೇಗೆ ಮಳೆ ಬರ್ತದೆ. ಎಲ್ಲ ಮಕ್ಕಳಿಗೆ ಒಂದೇ ಉದಾಸೀನ ಅಂದ್ರೆ ಕೊಡೆ ಬೇಡ, ಮತ್ತೆ ರೈನ್ ಕೋಟ್ ಬೇಡ. ಇದೆಲ್ಲ ಚೀಪ್ ಆಗಿ ಸಿಕ್ಕುವ ಮಾರ್ಕೆಟ್ ಅಲ್ಲಿ ಒಂದು 100 ರೂಪಾಯಿದು ರೈನ್ ಕೋಟ್ ಸಿಕ್ಕಿದ್ರೆ ಸಹ ನಿಮ್ಗೆ ಸಿಗ್ತದೆ. 100 ರೂಪಾಯಿದು ರೈನ್ ಕೋಟ್ ನೋಡಿ ಫ್ರೆಂಡ್ಸ್, ಇದು 100 ರೂಪಾಯಿ ರೈನ್ ಕೋಟ್ ಸಂತೆಯಲ್ಲಿ ಸಹ ಸಿಗ್ತದೆ, ಎಲ್ಲಿ ಸಹ ಸಿಗ್ತದೆ. ಇದನ್ನು ಹಾಕೊಳ್ಳೋದು ತುಂಬಾ ಸುಲಭ, ಇಷ್ಟೇ ಸುಲಭ ಫ್ರೆಂಡ್ಸ್. ಆದ್ರೆ ಒಂದು ನೆನಪು, ಯಾವುದೇ ಈ ಕೆರೆಯಲ್ಲಿ ಇರುವಾಗ ನಾವು ತುಂಬಾ ದಡದಲ್ಲಿ ಹೋಗ್ಬಾರ್ದು. ಯಾಕೆಂದ್ರೆ ಯಾವಾಗ ಮಣ್ಣು ಕುಸಿತ ಗೊತ್ತಾಗುದಿಲ್ಲ, ಕಾರ್ ಜಾರುವ ಚಾನ್ಸಸ್ ತುಂಬಾ ಇರ್ತದೆ. ಮತ್ತೆ ನೀವು ಕಾರಣಕ್ಕೂ ನೀರಿಗೆ ಇಳಿಬೇಡಿ, ನಿಮ್ಮ ಅಮೂಲ್ಯವಾದ ಜೀವನವನ್ನು ನೀವು ಹಾಳು ಮಾಡಿಕೊಳ್ಳಬೇಡಿ, ಕಳೆದುಕೊಳ್ಳಬೇಡಿ. ಶಾಲೆಗೆ ಹೋಗುವ ಮಕ್ಕಳೇ, ದಯವಿಟ್ಟು ಈ ತರದ ರೈನ್ ಕೋಟ್ ಅನ್ನು ಹಾಕೊಂಡೋಗಿ, ದಯವಿಟ್ಟು ಮಳೆಯಲ್ಲಿ ನೆನೆಕೊಂಡು ಹೋಗ್ಬೇಡಿ. ಇದು ನನ್ನ ಕಳಕಳಿ ವಿನಂತಿ.